ಇಂದು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಾಲಯಗಳು ಬಂದ್ ಮಾಡಲಾಗಿದೆ. ದಾವಣಗೆರೆ ಶಕ್ತಿ ದೇವತೆ ದುರ್ಗಾಂಬಿಕಾ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗಿದೆ. ಮಧ್ಯಾಹ್ನ 12ರಿಂದ ಸಂಜೆ 7ರವರೆಗೆ ದುರ್ಗಾಂಬಿಕಾ ದೇಗುಲ ಬಂದ್ ಆಗಿರಲಿದೆ. ಇಂದು ಚಂದ್ರಗ್ರಹಣ ಇದೆ. ಇದರ ಹಿನ್ನೆಲೆಯಲ್ಲಿ ದೇವಾಲಯಗಳನ್ನು ಬಂದ್ ಮಾಡಲಾಗ್ತಿದೆ. ವಿಶೇಷವಾಗಿ ದಾವಣಗೆರೆಯ ಶಕ್ತಿ ದೇವತೆ ದುರ್ಗಾಂಬಿಕಾ ದೇವಸ್ಥಾನವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಮಧ್ಯಾಹ್ನ 12ರಿಂದ ಸಂಜೆ 7ರವರೆಗೆ ದುರ್ಗಾಂಬಿಕಾ ದೇಗುಲವನ್ನು ಬಂದ್ ಮಾಡಲಾಗಿದೆ. ಇಂದು ಮಂಗಳವಾರ ಮತ್ತು ಹುಣ್ಣಿಮೆಯ ಹಿನ್ನೆಲೆ ದೇವಸ್ಥಾನಕ್ಕೆ ಭಕ್ತರ ದಂಡು ಬರ್ತಾ ಇದೆ. ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೆದಿದ್ದಾರೆ ನೂರಾರು ಭಕ್ತರು. ಸಂಜೆ 7 ಗಂಟೆ ಬಳಿಕ ದೇವಸ್ಥಾನವನ್ನು ಶುಚಿಗೊಳಿಸಿ ದೇವಿಗೆ ವಿಶೇಷ ಅಭಿಷೇಕವನ್ನು ಮಾಡಲಾಗುತ್ತೆ. ಸಂಜೆ 7 ಗಂಟೆಯ ಬಳಿಕ ಮತ್ತೆ ದುರ್ಗಾಂಬಿಕಾ ದೇವಿ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಾವಣಗೆರೆ ಪ್ರತಿನಿಧಿಯವರು. ಮಂಜಪ್ಪ, ಏನು ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದುರ್ಗಮ್ಮ ದೇವಿಯ ದೇವಸ್ಥಾನವನ್ನು ಕೂಡ ಬಂದ್ ಮಾಡಲಾಗಿದೆ, ಏನು ಹೇಳ್ತೀರಿ? ಅಪ್ಡೇಟ್ಸ್ ಏನಿದೆ? ಖಂಡಿತವಾಗಿ ಮಲ್ಲಿಕಾರ್ಜುನ, ದಾವಣಗೆರೆ ಏನಂತ ಹೇಳಿದ್ರೆ ಈಗಾಗಲೇ ನಿನ್ನೆ ಮಾತ್ರನೇ ಈ ಒಂದು ದುರ್ಗಮ್ಮನ ನಗರ ದೇವತೆ ದುರ್ಗಮ್ಮನ ಜಾತ್ರೆ ಮುಗಿದಿರ್ತಕ್ಕಂಥದ್ದು. ಸುಮಾರು 15 ದಿನಗಳಿಂದ ಈ ಒಂದು ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಭಕ್ತರ ದಂಡು ಕೂಡ ಹೆಚ್ಚಿನ ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ತಾಯಿ ದರ್ಶನ ಪಡೆದು ಒಂದು ಹಬ್ಬದ ಒಂದು ಸಂಭ್ರಮದಲ್ಲಿದ್ರು. ಆದ್ರೆ ಈ ಚಂದ್ರಗ್ರಹಣ ಅಂತ ಇರೋದ್ರಿಂದಾಗಿ ಇವತ್ತು 12 ಗಂಟೆಯಿಂದ 7 ಗಂಟೆವರೆಗೂ ಏನು ಈ ಒಂದು ದೇವಸ್ಥಾನವನ್ನು ಬಂದ್ ಮಾಡ್ತಕ್ಕಂಥ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಕಾರಣ ಅಂತ ಹೇಳಿದ್ರೆ ಈ ಒಂದು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ತಾಯಿಗೆ ಯಾವುದೇ ರೀತಿ ಇದಾಗಬಾರ್ದು ಅನ್ನೋ ಒಂದು ಇದರಲ್ಲಿ ಈಗ 3:20ರಿಂದ ಇನ್ನು ಸಂಜೆ 7:50ರವರೆಗೆ ಈ ಒಂದು ಚಂದ್ರಗ್ರಹಣ ಇರೋದ್ರಿಂದಾಗಿ ಭಕ್ತಾದಿಗಳಿಗೆ ಈ ಒಂದು ದೇವಸ್ಥಾನದಲ್ಲಿ ಪ್ರವೇಶಕ್ಕೆ ದರ್ಶನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಈ ನಂತರದಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆಮೇಲೆ ಚಂದ್ರಗ್ರಹಣದ ನಂತರದಲ್ಲಿ ಈ ಒಂದು ದೇವಿಗೆ ಒಂದು ಶುಚಿಗೊಳಿಸುವ ಮೂಲಕವಾಗಿ ಮತ್ತೆ ವಿಶೇಷವಾದ ಅಭಿಷೇಕ ಮಾಡೋದ್ರ ಮೂಲಕವಾಗಿ ಒಂದು ದೇವಿಗೆ ಪೂಜೆ ಆರಾಧನೆ ನಡೀತಕ್ಕಂಥದ್ದು. ದಾವಣಗೆರೆಯಲ್ಲಿ ದುರ್ಗಮ್ಮನ ದೇವಸ್ಥಾನ ಅಲ್ಲದೆ ಕೂಡ ಏನು ಕನಿಕಕ್ಕ ಪರಮೇಶ್ವರಿ ದೇವಸ್ಥಾನಕ್ಕೂ ಕೂಡ ಒಂದು ಬಂದ್ ಆಗಿರ್ತಕ್ಕಂಥದ್ದು. ಇವೆರಡನ್ನು ಹೊರತುಪಡಿಸಿದ್ರೆ ಇನ್ನುಳಿದಂತೆ ರಾಘವೇಂದ್ರ ಮಠ ಆಗಿರ್ಬೋದು, ಹರಿಹರಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಪಾತಾಳಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಇವೆಲ್ಲವೂ ಕೂಡ ಎಂದಿನಂತೆ ಓಪನ್ ಆಗಿರ್ತವೆ. ಆದ್ರೆ ಯಾವುದೇ ರೀತಿಯ ಪೂಜಾ ಕಾರ್ಯಗಳು ನಡೆಯೋದಿಲ್ಲ. ಹಾಗಾಗಿ ಬರುವಂತ ಭಕ್ತಾದಿಗಳೇ ನಿರಾಶೆ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ದೇವಸ್ಥಾನ ಮಂಡಳಿ ಈ ಹಿನ್ನೆಲೆಯಲ್ಲಿ ಬಂದ್ ಮಾಡಲಾಗುತ್ತದೆ. ಹಾಗಾಗಿ ಸಾರ್ವಜನಿಕರು ಕೂಡ ಅಂತ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ದಾವಣಗೆರೆಯ ದುರ್ಗಮ್ಮ ಮತ್ತು ಕನಿಕಾ ಪರಮೇಶ್ವರಿ 2 ದೇವಸ್ಥಾನವನ್ನು ಹೊರತುಪಡಿಸಿ ಚಂದ್ರಗ್ರಹಣದ ಹಿನ್ನೆಲೆ ಇನ್ನು ಉಳಿದಂತೆ ಎಲ್ಲ ದೇವಸ್ಥಾನಗಳು ಓಪನ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಜನರು ಕೂಡ ಈ ಒಂದು ಗ್ರಹಣದ ಒಂದು ಎಫೆಕ್ಟ್ ಏನಾಗ್ತೈತೆ ಅಂತ ಹೇಳಿ ಕಾದು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಮಲ್ಲಿಕಾರ್ಜುನ್. ಓಕೆ.